ಸರ್, ಎಲ್ಲ ಒಂದ್ ಕಡೆ ಅತಿಯಾದ ಕೋಪ ಮತ್ತೆ ಸುತ್ತ ಇರುವಂತ ಸಂಗಡಿಗರು ಜೊತೆಗೆ ನೀವು ನೋಡಿದಂಗೆ ಲೇಟ್ ನೈಟ್ ಪಾರ್ಟಿಗಳು, ಇದರಿಂದನೇ ದರ್ಶನ್ ಅವ್ರಿಗೆ ಈ ತರದ ಒಂದು ಸಂಕಟದಲ್ಲಿ ಸಿಲ್ಕಿದ್ರ ಅಂತ ಅನ್ಸುತ್ತೆ. ಇಲ್ಲ, ಆಮೇಲೆ ಅವರು ತುಂಬ ಮೆಚ್ಯೂರ್ಡ್ ರೀ, ಅವ್ರಿಗೆ ಗೊತ್ತಾಗಬೇಕು. ಆಮೇಲೆ ಇನ್ನೊಂದೇನೆಂದರೆ, ಇವತ್ತಿನ ಪರಿಸ್ಥಿತಿಲಿ ನಾವು ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ನಟ ಆದಮೇಲೆ ಅವ್ರು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದೊಂದು ರೀತಿ ನನಗೆ ಒಂಥರ ಅನ್ನಿಸ್ಬಿಡುತ್ತೆ. ಆ ಕೋವಿಡ್ ಟೈಮಲ್ಲಿ ಝೂನಲ್ಲಿ ಅನಿಮಲ್ಸ್ನ ಅವರು ದತ್ತು ತೊಗೊಳೋದಾಗ್ಬೋದು, ಬಡ ಜನರಿಗೆ ಕೆಲವರು ಒಳ್ಳೇದು ಆಗ್ಬೋದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಮುಖ ಅಂತ ಇರುತ್ತಲ್ಲ, ಅದು ಈ ಥರದ್ದು ಲೇಟ್ ನೈಟ್ ಪಾರ್ಟೀಸಿಂದ. ಆಮೇಲೆ ನೋಡಿ, ನಾನಂತೂ ಖಂಡಿತವಾಗ್ಲೂ ಅದು ಅವರು ಪವಿತ್ರ ಗೌಡ ಅವರಾಗ್ಬೋದು, ಇಲ್ಲ ವಿಜಯಲಕ್ಷ್ಮಿ, ಅದು ಪ್ಯೂರ್ಲಿ ಪರ್ಸ್ನಲ್, ನಮಗೆ ಸಂಬಂಧನೇ ಇಲ್ಲದಿರೋ ವಿಷಯ. ಯಾರು ಬೇಕಾದ್ರೆ ಇಷ್ಟಪಡ್ಬೋದು ರೀ, ಯಾರನ್ನ ಬೇಕಾದ್ರೆ ಇಷ್ಟಪಡ್ಬೋದು ಈ ಪ್ರಪಂಚದಲ್ಲಿ. ಆದರೆ ಮದುವೆ ಅಂತ ಆಗಿರ್ತಾರೆ, ಬಟ್ ಅವ್ರದ್ದು ಫ್ಯಾಮಿಲಿ ವಿಷಯ. ನಮ್ಗೆ ಅದಕ್ಕೆ ನಮ್ಗೆ ಯಾವ ಅಧಿಕಾರವೂ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ. ಅವ್ರ ಇಷ್ಟ ಏನು ಬೇಕಾದ್ರೆ ಮಾಡ್ಕೋಬೋದು, ಯಾರು ಬೇಕಾದ್ರೆ ಇಷ್ಟಪಡ್ಬೋದು. ಈಗಿರಬೇಕಾದ್ರೆ ಅವರು ಲೇಟ್ ನೈಟ್ ಪಾರ್ಟೀಸ್ಗೆ ಹೋಗ್ಬೇಕಾದ್ರೇ ಆ್ಯಕ್ಚುಲಿ ನಿಮ್ಗೇನಾಗುತ್ತೆ, ಯಾರೋ ಇನ್ಸ್ಟಿಗೇಟ್ ಮಾಡ್ತಾರೆ. ಅಣ್ಣ ನೀನು ಆ ಥರ ಅಣ್ಣ, ಅಣ್ಣ ನೀನು ಈ ಥರ ಅಣ್ಣ, ನಿನಗೆ ಹಿಂಗೆ ಆಗಬಾರ್ದಣ್ಣ ಅಂದಾಗ ಕೋಪ ಬರೆಸ್ತಾರೆ. ಇವಾಗ ಕೋಪ ಬರೆಸ್ತೊಂದು ಸರಿನಾ, ಕೋಪ ಮಾಡ್ಕೊಂಡೊಂದು ಸರಿನಾ? ಯಾರೋ ಒಬ್ಬ ಇನ್ಸ್ಟಿಗೇಟ್ ಮಾಡ್ದ, ನಾನು ಇನ್ಸ್ಟಿಗೇಟ್ ಆದೆ, ಇವಾಗ ಅವನು ತಪ್ಪ ಇಲ್ಲ ಇವನು ತಪ್ಪ? ಅದಕ್ಕೆ ಇನ್ಸ್ಟಿಗೇಷನ್ ಅನ್ನೋದಕ್ಕೇನೆ ಹೇಳಿದ್ದು ಪೋಸ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್. ಅವನು ಯಾವ ಥರ ಪೋಸ್ಟ್ ಆಗ್ತಾ, ಎಷ್ಟು ಕೋಪ ಬಂದಿರಬೇಕು ಇವ್ರಿಗೆ, ಅಲ್ಲಿಂದ ಎತ್ತಾಕೊಂಬಂದು ಇಟ್ಕೊಂಡು ಹೊಡಿಯೋ ಥರದ್ದು ಇದೆಯಲ್ಲ, ಅದೇ ಗೊತ್ತಾಗ್ತಿಲ್ಲ ಅದು ಯಾವ ಲೆವೆಲ್ಗೆ ಹೊರಟೋಗಿದೆ ಅಂತ. ದಟ್ಸ್ ವಾಟ್ ಇಟ್ಸ್ ಆಲ್ ಲೀಡ್, ಒಂದೊಂದಕ್ಕೆ ಲಿಂಕ್. ಅದು ನೀವು ಲೇಟ್ ನೈಟ್ ಪಾರ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ತೊಂದರೆಯಲ್ಲಿ ಇರ್ತೀರ. ಯಾರಾದರೂ ಸರಿ, ನಮ್ಮ ಕಣ್ಣೆದುರುಗಡೆ ಇರೋದು ಅಣ್ಣವರು. ನೀವು ಅಣ್ಣವ್ರು ನೋಡಿ ನಾವು ತಿತ್ಕೊಳ್ಳಿಲ್ಲ ಅಂದರೆ ವೇಸ್ಟ್ ಜೀವನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.